ಏನು ನಿಮ್ಮ ಅಮ್ಮ ಬಂದಿತ್ತಲ್ಲ ಅಲ್ಲಿ ಗಂಟ ರಾಜಣ್ಣನ ಹೊಲ್ಸ ಗಂಟ ಹುಡಿಕೊಂಡು ಏನ್ ಮಾಡಿದ್ರ ಮನೆಗೆ ಕರ್ಕೊಂಡೋಗಿ. ಹಾ, ನಮ್ಮ ಅಣ್ಣನ್ಗೆ ಅಲ್ಲೇ ಕಾಯಿಸಿ ಬರ್ಗುಡ ಹಾಕ್ತೀನಿ ಅಂತ ಹೇಳ್ತು. ಲೋ, ಇನ್ಯಾವಾಗ್ಲೂ ಹೋಗೋದು? ನೆನ್ನೆ ಹೋಗಿದ್ಕು ಏನು ಪ್ರಯೋಜನ ಇಲ್ವಲ್ಲ. ನಿಮ್ಮ ಅಮ್ಮ ಬಂದಿದ್ಕೆ ಅರ್ಧಕ್ಕೆ ಬಂದ್ಬಿಟ್ವಲ್ಲ. ಸ್ಕೂಲಿಂದ ಮನೆಗೆ ಹೋಗ್ಬೇಕಂತ ನನ್ಲ ನಮ್ಮಮ್ಮ ಬಾರಿ ಕಣ್ಣೀರ್ ಹಾಕ್ಬಿಟ್ಲು. ಇನ್ಯಾವತ್ತೂ ನಮ್ಮಮ್ಮಂಗೆ ನೋವಾಗಂಗೆ ನಾನು ನಡ್ಕೊಳಕ್ಕಿಲ್ಲ ಕಣ. ಇನ್ನೂ ಹೋಗೋದು ಬೇಡ, ಹೋದ್ರೂ ಹೇಳ್ಬಿಟ್ಟು ಹೋಗೋಣ. ನಮ್ಮಮ್ಮ ಒಪ್ಕೊಂಡ್ರೆ ಮಾತ್ರ. ನನಗೆ ನಮ್ಮ ಅಪ್ಪ ಅದೇ ಹೊಡಿತದೆ ಬೈತದೆ ಅಂತ ಭಯ ಪಟ್ಕೋಬೇಕು. ನೀನ್ ಯಾಕಲ ನಿಮ್ಮ ಅಮ್ಮಂಗೆ ಹೆದರ್ಕೊಂಡಿಯ? ಲೋ, ಅಪ್ಪ ಇಲ್ದವ್ರ ಏನಂತೆ? ಅಪ್ಪನಂಗೆ ಅಮ್ಮ ನೋಡ್ಕೊತಾ ಇಲ್ವಲ್ಲ, ಏನ್ಲ ಹಿಂಗಂತೀವಿ? ನಮ್ಮ ಅಮ್ಮನ ಮುಂದೆ ಅಂತ ಮಾತನ್ಬಿಡಕಲ್ಲ, ಸತ್ತೋಗ್ಬಿಡ್ತಾಳೆ. ಅಪ್ಪ ಇಲ್ಲ ಅಂತೀಯಾ? ಹೇಳ್ತೀನಿ ನಮ್ಮಮ್ಮನ್ಗೆ. ಇನ್ನೊಂದ್ಸಲ ನೀನ್ ಬಾ ನಮ್ಮ ಮನೆ ತಕ್ಕೆ, ನಮ್ಮ ಅಮ್ಮನ್ಗೆ ಹೇಳ್ಬಿಟ್ಟು ನಿಂಗೆ ಓಡಿಸ್ತೀನಿ. ಮೇಡಮ್, ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇನ್ನೇನಾದ್ರೂ ಕೆಲಸ ಇದೆಯಾ? ಎಲ್ಲ ಮುಗಿತಾ ಜಯ? ಇಷ್ಟು ಬೇಗ ಮುಗಿಸ್ಬಿಟ್ಟಿಯ ಕೆಲಸನ? ಹೌದು ಮೇಡಮ್, ಬೇಗ ಮುಗಿಸ್ಬಿಟ್ಟೆ. ಮಕ್ಕಳು ಸ್ಕೂಲಿಂದ ಬೇಗ ಮನೆಗೆ ಬರ್ತಾನೆ ಇಲ್ಲ. ಅಲ್ಲೆಲ್ಲಾದರೂ ಆಟ ಆಡ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಒಂದು ವಾರದ ತನಕ ಸ್ವಲ್ಪ ಅಮ್ಮ ಬೇಗ ಬಂದು ಮನೇಲೆ ಕಾಯ್ತಾ ಇರ್ತಾಳೆ ಅಂತ ಸ್ವಲ್ಪ ಭಯ ಆಗಬೇಕು. ಅದಕ್ಕೆ ಕೆಲಸ ಎಲ್ಲ ಬೇಗ ಮುಗಿಸ್ಬಿಟ್ಟೆ ಮೇಡಮ್. ಹಬ್ಬಕ್ಕೆ ಬಟ್ಟೆಗಳೆಲ್ಲ ತಗೊಂಡ ಜಯ? ಮಕ್ಕಳು ಕೊಡಿಸ್ತಾ ಬಟ್ಟೆಗಳನ್ನ? ಇಲ್ಲ ಮೇಡಮ್, ಬಟ್ಟೆಗಳು ತಗೊಳ್ಳೋದಕ್ಕೆ ದುಡ್ಡು ಸಾಕಾಗಲಿಲ್ಲ. ಮಕ್ಕಳು ಫೀಸ್ಗೆ ಅಂತಲೇ ಆಗೋಯ್ತು. ಈ ಸಲ ಏನೂ ಹಬ್ಬ ಮಾಡೋಕ್ಕಾಗ್ತಾ ಇಲ್ಲ. ಸರಿ ಆಯಿತು, ಮಕ್ಕಳು ಬರೋ ಹೊತ್ತಾಯಿತು. ಇವತ್ತು ಹೋಗು, ನಾಳೆ ಬೇಗ ಬಂದ್ಬಿಡಮ್ಮ ಕೆಲಸಕ್ಕೆ. ಸರಿ ಮೇಡಮ್, ಆಯಿತು.